ಬಿಸಿ ಐತಾಗ ಎಲ್ಲ ಕ್ಲೀನ್ ಮಾಡ್ತಾರೆ ಶ್ರಾವಣಕ್ಕೆ ವರಲಕ್ಷ್ಮಿ ಕೂರ್ಸೋದು ಅದಕ್ಕೆ ಹೋದ್ರೆ ಎಲ್ಲರಿಗೂ ಬೈಕ್ ಬರ್ತೈತೆ ಟಮಾಟೋ ಐಟ್ಸ್ ಅಂತ ಇದೆ ಇನ್ಸ್ಟಾಗ್ರಾಮಲ್ಲಿ ಇದೆ. ಹಾಂ ಅಣ್ಣ ಪ್ಲೇಟ್ ಕೊಟ್ಟಿಂಗ ಪ್ಲೇಟ್ ನಾನಿಲ್ಲಿ ಕಾಯಿ ಹೋಳಿಗೆ ತೊಗೊಂಡಿದ್ದೀನಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಸಿಕ್ಕಾಬಟ್ಟೆ ಸ್ವೀಟು ಇಲ್ಲ, ಸಿಕ್ಕಾಬಟ್ಟೆ ಕಡಿಮೆ ಸ್ವೀಟು ಇಲ್ಲ, ಕರೆಕ್ಟಾಗಿದೆ. ಮಕ್ಕೋಡಿ ಎಲ್ಲ ತಿಂತಾಯಿದ್ರೆ ಇನ್ನೂ ಒಂದು ತಿನ್ನಬೇಕು ಅಂತ ಅನಿಸುತ್ತೆ. ಹಾಗೆ ಇಲ್ಲಿ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲ ಸಿಗುತ್ತೆ. ಇಲ್ಲಿ ನೀವು ಉತ್ತರ ಕರ್ನಾಟಕದವರಾಗಿದ್ದರೆ ಇಲ್ಲಿ ಸುಂಕದಕಟ್ಟೆ ಶಾಂತಿಧಾಮ ಪಕ್ಕದ ರೋಡಲ್ಲಿ ಹೋಳಿಗೆ ಮನೆ ಅಂತ ಇದೆ. ಇಲ್ಲಿ ಬಂದು ತಿನ್ನಲೇಬೇಕು ಅಂತ ಹೇಳ್ತೀನಿ. ಸೊ ನಾನು ಟೇಸ್ಟ್ ವೈಸ್ ಮಾತ್ರ 5 ಔಟ್ ಆಫ್ 5 ಕೊಡ್ತೀನಿ. ಸೊ ಎಲ್ಲರೂ ಬಂದಿಲ್ಲಿ ಟೇಸ್ಟ್ ಮಾಡಲೇಬೇಕು. ಸರ್ ಎಷ್ಟು ವರ್ಷದಿಂದ ಈಗ ಓಪನ್ ಮಾಡಿದ್ದೀರಾ ಇದು ಶಾಪ್ನ? ಇದು 2 ವರ್ಷದಿಂದ ಆಯ್ತು ಸರ್, 2 ವರ್ಷ ಆಯಿತು. ಸೊ 2 ವರ್ಷದಿಂದ ಈ ಹೋಳಿಗೆ ಮನೆ ಓಪನ್ ಆಗಿದೆ. ಓಪನ್ ಆಗಿದೆ ಸರ್. ಇದು ಮಧ್ಯಾಹ್ನ ಏನೇನು ಐಟಮ್ಸ್ ಅವೈಲೇಬಲ್ ಇರುತ್ತೆ? ಇದು ಅಕ್ಕಿ ರೊಟ್ಟಿ ಅಣ್ಣ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ಮತ್ತು ಅನ್ನ ಸಾಂಬಾರು, ರೈಸ್ ಬಾತು, ಕಾಳು ರೈಸು, ಮತ್ತು 3 ಥರ ಪಲ್ಯ ಇರುತ್ತೆ. ಹೆಸರು ಕಾಳು, ಬದನೆಕಾಯಿ, ಎಣ್ಣೆಕಾಯಿ, ಅನ್ನ, ರಸಮು ಇರುತ್ತೆ. ಸರ್ ಇದು ನಿಮ್ಮಲ್ಲಿ ಜಾಸ್ತಿ ಸೆಲ್ ಆಗೋದು ಯಾವ ಐಟಮು? ಜೋಳದ ರೊಟ್ಟಿ ಸೇಲ್ ಆಗುತ್ತೆ ಸರ್. ಸೊ ಜೋಳದ ರೊಟ್ಟಿ ಇಲ್ಲಿ ಜಾಸ್ತಿ ಸೆಲ್ ಆಗುತ್ತೆ. ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿ, ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ, ಹೋಳಿಗೆ ಸೇಲ್ ಆಗುತ್ತೆ, ಚೆನ್ನಾಗಿದೆ. ಸರ್ ಇದು ನೈಟ್ ಎಷ್ಟು ಗಂಟೆಯಿಂದ ಓಪನ್ ಇರುತ್ತೆ? ಬೆಳಿಗ್ಗೆ 11 ಇರುತ್ತೆ, ನೈಟ್ 11 ಗಂಟೆ ತನಕ ಇರುತ್ತೆ. ಬೆಳಿಗ್ಗೆ 11ರಿಂದ ನೈಟ್ 11 ಗಂಟೆ ಇರುತ್ತೆ. 11 ಗಂಟೆ ಇರುತ್ತೆ. ಯಾವ ಥರ ರಜಾ ಮಾಡ್ತೀರಾ? ರಜಾ 15 ದಿನಕ್ಕೆ ಒಂದು ಸರ್. 15 ದಿನಕ್ಕೆ ಒಂದ್ಸಲ? ಭಾನುವಾರ ದಿನ 15 ದಿನಕ್ಕೆ 15 ದಿನಕ್ಕೆ ಒಂದ್ಸಲಿ ಭಾನುವಾರ ರಜಾ ಮಾಡ್ತೀರಾ? ಓಕೆ ಸರ್. ಸರ್ ಇದು ಲೊಕೇಶನ್ ಎಲ್ಲಿ ಬರುತ್ತೆ? ಸರ್ ಸುಂಕದಕಟ್ಟೆ ಬಸ್ ಸ್ಟಾಪ್ ಹತ್ರ, ಹಾಂ, ಸಾಧೇಶ್ಯಾಮ್ ಸ್ಕೂಲ್ ಪಕ್ಕ ಸರ್, ಪಕ್ಕದ ರೋಡ್. ಓಕೆ, ಸಾಧೇಶ್ಯಾಮ್ ಸ್ಕೂಲ್ ಪಕ್ಕದ ರೋಡ್ ಸರ್. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಹಾಂ. ಸರ್ ಇಲ್ಲಿ 1.5 ವರ್ಷದಿಂದ ನಾವು ಊಟ ಮಾಡೋಕ್ಕೆ ಬರ್ತಾಯಿದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಆಮೇಲೆ ಹೋಳ್ಗೆ, ಆಮೇಲೆ ಕಾಯಿ ಹೋಳಿಗೆ ಎಲ್ಲ ಮಾಡ್ತಾರೆ. ಆಮೇಲೆ ಇದು ಏನು ಪಲಾವ್ ಮಾಡ್ತಾರೆ, ಆಮೇಲೆ ಮೊಸರನ್ನ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ವೈಟ್ ರೈಸು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಫಸ್ಟ್ ಇವನ್ನ ಕೇಳಿಂದ ಬರೋ ಒಂದಂತ ಹಾಕ್ಬಿಟ್ಟು ಹಾಕಿ ಇವನ್ನ